ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ಕು ರೆಬಿಸ್ ವ್ಯಾಕ್ಸಿನೇಷನ್ ಅಂದರೆ ನಾಯಿ ಕಡಿತದ ನಂತರ ನಾಯಿ ಕಡಿತದ ವ್ಯಾಕ್ಸಿನೇಷನ್. ನಾಯಿ ಕಡಿತದ ನಂತರ ಗಾಯವನ್ನು ಸಾಬೂನು ಮತ್ತು ನೀರಿನಿಂದ ಚೆನ್ನಾಗಿ ತೊಳೆಯಬೇಕು. ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ರೆಬಿಸ್ ತಡೆಯಲು ರೆಬಿಸ್ ಲಸಿಕೆ ಮತ್ತು ರೆಬಿಸ್ ಇಮ್ಯೂನ್ ಗ್ಲೋಬಲಿನ್ ಅಗತ್ಯವಿದೆ. ನಾಯಿಗೂ ಲಸಿಕೆ ಹಾಕಿಸುವುದು ಮುಖ್ಯ. ಇದು ರೆಬಿಸ್ ವೈರಸ್ ತಡೆಗಟ್ಟಲು ಅತ್ಯುತ್ತಮ ಚಿಕಿತ್ಸೆ, ಏಕೆಂದರೆ ರೆಬಿಸ್ ಅಂದರೆ ಸಾವು ಖಚಿತ. ನಾಯಿ ಕಚ್ಚಿದಾಗ ಪ್ರಥಮ ಚಿಕಿತ್ಸೆ: ಗಾಯ ತೊಳೆಯಿರಿ, ರಕ್ತಸ್ರಾವ ನಿಲ್ಲಿಸಿ, ಬ್ಯಾಕ್ಟೀರಿಯಾ ವಿರೋಧಿಸಿ, ತಕ್ಷಣ ವೈದ್ಯರನ್ನು ಭೇಟಿ ಮಾಡಿದಾಗ ತಕ್ಷಣ ಮಾಡಬೇಕಾದದ್ದು: ಗಾಯವನ್ನು ಸೋಪ್ ಮತ್ತು ಬೆಚ್ಚಗಿನ ಹರಿಯುವ ನೀರಿನಿಂದ ಗಾಯವನ್ನು ಕನಿಷ್ಠ 15 ನಿಮಿಷಗಳ ಕಾಲ ಚೆನ್ನಾಗಿ ತೊಳೆಯಿರಿ. 5 ವೈರಸ್ ಮತ್ತು ಲಾಲಾರಸವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ತೊಳೆದ ನಂತರ ಗಾಯಕ್ಕೆ ಅಯೋಡಿನ್ ಅಥವಾ ಆಲ್ಕೋಹಾಲ್ ಹಚ್ಚಿ. ರಕ್ತಸ್ರಾವವಾಗುತ್ತಿದ್ದರೆ ಸ್ವಚ್ಛವಾದ ಬಟ್ಟೆಯಿಂದ ಗಾಯದ ಮೇಲೆ ನಿಧಾನವಾಗಿ ಒತ್ತಿರಿ. ಸ್ವಚ್ಛವಾದ ಬ್ಯಾಂಡೇಜ್ನಿಂದ ಗಾಯವನ್ನು ಲಘುವಾಗಿ ಮುಚ್ಚಿ. ಊತ ಮತ್ತು ನೋವು ಇದ್ದರೆ ಕೋಲ್ಡ್ ಪ್ಯಾಕ್ ಬಳಸಿ ಅಥವಾ ನೋವು ನಿವಾರಕ ತೆಗೆದುಕೊಳ್ಳಿ. ಚರ್ಮ ಒಡೆದ ಯಾವುದೇ ಕಡಿತಕ್ಕೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಅತ್ಯಗತ್ಯ. ವೈದ್ಯರನ್ನು ಗಾಯವನ್ನು ಪರಿಶೀಲಿಸಿ ರೇಬಿಸ್ ಲಸಿಕೆ ಮತ್ತು ಟೆಟನಸ್ ಚಿಕಿತ್ಸೆ ಅಗತ್ಯವಿದೆ ಎಂದು ನಿರ್ಧರಿಸುತ್ತಾರೆ. ಸೋಂಕಿನ ಚಿಹ್ನೆಗಳಾದ ಕೆಂಪು, ಊತ, ಹಚ್ಚಿದ ನೋವು ಅಥವಾ ಜ್ವರದ ಬಗ್ಗೆ ಗಮನವಿರಲಿ. ನಾಯಿ ಕಡಿತದ ಲಸಿಕಾ ವೇಳಾಪಟ್ಟಿ: ದಿನ 1 ನಾಯಿ ಕಚ್ಚಿದ ತಕ್ಷಣ ಅಥವಾ ಅದೇ ದಿನ ಮೊದಲ ಲಸಿಕೆ. ದಿನ 3 2ನೇ ಡೋಸು. ದಿನ 7 3ನೇ ಡೋಸು. ದಿನ 14 ಅಥವಾ 28 4ನೇ ಡೋಸು. ಕೆಲವೊಮ್ಮೆ 28ನೇ ದಿನದಂದು 5ನೇ ಡೋಸು ನೀಡಲಾಗುತ್ತದೆ. ಮುಖ್ಯ ಸೂಚನೆಗಳು: ಪ್ರಥಮ ಚಿಕಿತ್ಸೆ: ಗಾಯವನ್ನು ಸೋಪು ಮತ್ತು ನೀರಿನಿಂದ ಹೆಚ್ಚಾಗಿ ತೊಳೆಯಿರಿ. ಇದು ವೈರಸ್ ಹರಡುವುದನ್ನು ತಡೆಯಲು ಅತ್ಯಂತ ಪರಿಣಾಮಕಾರಿ. ಲಸಿಕೆ ತಾಣ: ಸಾಮಾನ್ಯವಾಗಿ ತೋಳಿನ ಸ್ನಾಯುವಿಗೆ ಲಸಿಕೆ ಹಾಕಲಾಗುತ್ತದೆ. ರೆಬಿಸ್ ಇಮ್ಯುನೋಗ್ಲೋಬಿಲಿನ್: ಆಳವಾದ ಗಾಯಗಳಾಗಿದ್ದರೆ ಲಸಿಕೆಯೊಂದಿಗೆ RIC ಅನ್ನು ಸಹ ನೀಡಲಾಗುತ್ತದೆ. ಹಿಂದೆ ಲಸಿಕೆ ಪಡೆದಿದ್ದರೆ: ಈ ಹಿಂದೆ ಪೂರ್ಣ ಪ್ರಮಾಣದ ಲಸಿಕೆ ಪಡೆದಿದ್ದರೂ ನಾಯಿ ಕಚ್ಚಿದರೆ ವೈದ್ಯರ ಸಲಹೆ ಮೇರೆಗೆ ಬೂಸ್ಟರ್ ಡೋಸ್ ಪಡೆಯಬೇಕು. ರೆಬಿಸ್ ಒಂದು ಮಾರಣಾಂತಿಕ ವೈರಲ್ ಸೋಂಕಾಗಿದ್ದು, ಸೋಂಕಿತ ಪ್ರಾಣಿಯ ಕಡಿತದ ನಂತರ ಜ್ವರ, ತಲೆನೋವು, ಕಚ್ಚಿದ ಜಾಗದಲ್ಲಿ ನೋವು, ತೂರಿಕೆ, ಅತಿಯಾದ ಜೊಲ್ಲು ಸುರಿಸುವುದು, ನೀರಿನ ಭಯ ಮತ್ತು ಪಾರ್ಶ್ವವಾಯು ಕಾಣಿಸಿಕೊಳ್ಳಬಹುದು. ರೋಗ ಲಕ್ಷಣಗಳು ಕಾಣಿಸಿಕೊಂಡ ನಂತರ ಇದು ಬಹುತೇಕ ಸಾವಿಗೆ ಕಾರಣವಾಗುತ್ತದೆ. ಆದ್ದರಿಂದ ಪ್ರಾಣಿ ಕಚ್ಚಿದ ತಕ್ಷಣ ಲಸಿಕೆ ಪಡೆಯುವುದು ಅತ್ಯಗತ್ಯ. ರೆಬಿಸ್ನ ಪ್ರಮುಖ ಲಕ್ಷಣಗಳು: ಆರಂಭಿಕ ಲಕ್ಷಣಗಳು ಜ್ವರ, ತಲೆನೋವು, ದೌರ್ಬಲ್ಯ, ಕಚ್ಚಿದ ಜಾಗದಲ್ಲಿ ವಿಪರೀತ ತೂರಿಕೆ, ನೋವು ಅಥವಾ ಮರಗಟ್ಟುವಿಕೆ. ತೀವ್ರವಾದ ಲಕ್ಷಣಗಳು: ನೀರಿನ ಭಯ, ಗೊಂದಲ ಮತ್ತು ತಲ್ಲಣ, ಬಾಯಿಯಲ್ಲಿ ನೊರೆ, ಕೋಪ ಮತ್ತು ಆಕ್ರಮಣಶೀಲತೆ. ಪ್ರಾಣಿ ಕಚ್ಚಿದ ತಕ್ಷಣ ಗಾಯವನ್ನು ಸಾಬೂನು ಮತ್ತು ನೀರಿನಿಂದ ಕನಿಷ್ಠ 15 ನಿಮಿಷಗಳ ಕಾಲ ಚೆನ್ನಾಗಿ ತೊಳೆಯಿರಿ ಮತ್ತು ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ.